ನ್ಯೂಸ್ಗೆ ಸ್ವಾಗತ. ನಾನು ಚಿರ್ಸ್ಮಾ ದೊಡ್ಮನಿ. ಈ ಹೊತ್ತಿನ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆ ಹಿನ್ನೆಲೆ ಚುನಾವಣಾಧಿಕಾರಿ ಎಚ್.ಆರ್. ರಘುರವರಿಂದ ಸುದ್ದಿಗೋಷ್ಠಿ. ಚೆಕ್ ಪೋಸ್ಟ್ಗಳ ಮಾಹಿತಿ ನೀಡಿದ ಚುನಾವಣಾಧಿಕಾರಿ. ಶ್ರೀಗಾಂವ್ ಗ್ರಾಮ ಪಂಚಾಯಿತಿನಲ್ಲಿ ಸಮಸ್ಯೆಗಳ ಆಗರ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ. ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ. ಪಂಜಾಬ್ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು. ಚಿನ್ನಸ್ವಾಮಿಯಲ್ಲಿ ಗೆದ್ದ ಬಿಗಿದ ಆರ್ಸಿಬಿ. ಬೆಂಗಳೂರು ತಂಡದ ಗೆಲುವಿನ ಹಿಂದಿದೆ 8 ಕಾರಣಗಳು. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲೆಂದು ಅಭಿಮಾನಿಯ ಹರಕೆ. ಮೋದಿ ಹೆಸರನ್ನು ಬಾಳೆಹಣ್ಣಿನಲ್ಲಿ ಬರೆದು ರಥಕ್ಕೆ ಎಸೆದ ಅಭಿಮಾನಿ. ಮುರುಡ ಬಸವೇಶ್ವರ ದೇವರ ರಥೋತ್ಸವದಲ್ಲಿ ಕಂಡುಬಂದ ದೃಶ್ಯ. ಬೈಕ್ನಲ್ಲಿ ತೆರಳುತ್ತಿದ್ದ ಇಬ್ಬರಿಗೆ ಡಿಕ್ಕಿ ಹೊಡೆದ ಟಿಪ್ಪರ್ ಗುದ್ದಿದ ರಭಸಕ್ಕೆ ನೆಲಕ್ಕೆ ಬಿದ್ದ ಬೈಕ್ ಸವಾರರ ಸಾವು, ಮತ್ತೋರ್ವ ಗಂಭೀರ. ಚಿರತೆ, ಹುಲಿ, ಆನೆ, ಹಂದಿ ದಾಳಿಯಾಯಿತು. ಈಗ ಹಳ್ಳಿಗಳಲ್ಲಿ ನರಿಗಳ ದಾಳಿ. 3 ಆಸ್ಪತ್ರೆಗೆ ದಾಖಲು. ಕೇಸರಿ ನಾಯಕರಿಗೆ ಬಂಡಾಯಗಾರರೇ ತಲೆನೋವು. ಯುದ್ಧಶಸ್ತ್ರಾಭ್ಯಾಸ ಬಿಟ್ಟು ಬಂಡಾಯ ಶಮನಕ್ಕೆ ಒದ್ದಾಟ. ಪ್ರೀತಂ ಗೌಡಗೆ ಬಿಎಸ್ವೈ ಫುಲ್ ಕ್ಲಾಸ್. ರಂಗೇರಿದ ಚುನಾವಣಾ ಪ್ರಚಾರ. ಗೆಲುವಿಗಾಗಿ ದೇವರ ಮೊರೆ ಹೋದ ಡಿಕೆ ಬ್ರದರ್ಸ್. ಮನೆಯಲ್ಲಿ ವಿಶೇಷ ಪೂಜೆ. ವಿವಾದಾತ್ಮಕ ಪೋಸ್ಟ್ ಹಂಚಿದ ಕೈ ರಾಷ್ಟ್ರೀಯ ವಕ್ತಾರೆ ಸುಪ್ರಿಯಾ. ಜನಾಕ್ರೋಶದ ಬೆನ್ನಲ್ಲೇ ಪೋಸ್ಟ್ ಡಿಲೀಟ್ ಮಾಡಿದ ಕಾಂಗ್ರೆಸ್ ನಾಯಕಿ. ಕೈ ವಕ್ತಾರಿಗೆ ಕಂಗಣ ತಿರುಗೇಟು. ಬಾಕಿ ಉಳಿದಿರುವ 4 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಫೈನಲ್. ಇಂದು ಅಥವಾ ನಾಳೆ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಸಾಧ್ಯತೆ. ಸಿದ್ದರಾಮಯ್ಯ, ಡಿಕೆಶಿಗೂ ಕ್ಯಾರೆ ಎನ್ನುವ ಮಾಜಿ ಸಿಎಂ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ಭರವಸೆ ಬದುಕಿನ ವಿಜಯ.